ಮಾಲೆಗಾಂವ್ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಕೋರ್ಟ್ 17 ವರ್ಷಗಳ ಬಳಿಕ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ. ಹಿಂದೂ ಭಯೋತ್ಪಾದನೆಯ ಆರೋಪದಿಂದ ಸಾಧ್ವಿ ಪ್ರಜ್ಞಾ ಠಾಕೂರ್ ಮುಕ್ತರಾಗಿದ್ದಾರೆ. 17 ವರ್ಷಗಳ ಬಳಿಕ ಈ ಆರೋಪದಿಂದ ಮುಕ್ತವಾಗಿರುವಂತಹದ್ದು ಮಾಜಿ ಸಂಸದರು. ಹಿಂದೂ ಭಯೋತ್ಪಾದಕಿ ಆರೋಪವನ್ನು ಹೊತ್ತಿದ್ರು ಸಾಧ್ವಿ. ಕೊನೆಗೂ ಕೂಡ ಕಳಂಕ ಮುಕ್ತರಾಗಿದ್ದಾರೆ ಸಾಧ್ವಿ ಪ್ರಜ್ಞಾ ಠಾಕೂರ್. ಹಿಂದೂ ಭಯೋತ್ಪಾದನೆಯ ಆರೋಪದಿಂದ ಸಾಧ್ವಿ ಪ್ರಜ್ಞಾ ಠಾಕೂರ್ ಅವರು ಮುಕ್ತವಾಗಿರುವಂತಹದ್ದು. ಎನ್ಐಎ ಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ. ಹಿಂದೂ ಭಯೋತ್ಪಾದನೆ ಮತ್ತು ಕೇಸರಿ ಭಯೋತ್ಪಾದನೆಯ ಎಂಬ ಮೊದಲ ಬಾರಿಗೆ ಪದಗಳನ್ನು ಬಳಕೆ ಮಾಡಿದಂತಹ ಪ್ರಕರಣ ಇದು. 7 ಆರೋಪಿಗಳನ್ನು ಖುಲಾಸೆ ಮಾಡಲಾಗಿದೆ. 17 ವರ್ಷಗಳಿಂದ ಈ ಆರೋಪವನ್ನು ಹೊತ್ತುಕೊಂಡಿದ್ರು ಸಾಧ್ವಿ ಪ್ರಜ್ಞಾ ಠಾಕೂರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ಚಿಂತಕರಾದಂತಹ ಸೂಲಿಬೆಲೆ ಚಕ್ರವರ್ತಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಪ್ರೇಮ್. ಸರ್, ಈಗ ಎನ್ಐಎ ಕೋರ್ಟ್ ಕೊಟ್ಟಂತಹ ತೀರ್ಪು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅನ್ಕೊಂತೀನಿ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಈ ವಿಚಾರಕ್ಕೆ? ಒಂದು ಬಹಳ ಹೊಸತೇನು ಅಲ್ಲ, ಇದು 100% ಹೀಗೆ ಆಗ್ಬೇಕಿತ್ತು. ಆದ್ರೆ ಸ್ವಲ್ಪ ತಡ ಆಯ್ತು ಅನ್ನೋದಷ್ಟೇ ಬೇಸರದ ಸಂಗತಿ. ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದ್ದಾಗ ಅವರು ಒಂದು ಸ್ಯಾಫ್ರನ್ ಟೆರರ್ ಅನ್ನುವಂತ ಒಂದು ಫ್ಲೋಟ್ ಮಾಡಿದ್ರು. ಅದನ್ನ ಹಿಂದೂಗಳ ಹಣೆಗೆ ಟೆರರಿಸಂನ ಹಚ್ಚುವಂತ ಪ್ರಯತ್ನ ಏನ್ ಮಾಡಿದ್ರು, ಕೋರ್ಟ್ ಅದಕ್ಕೆ ಸರಿಯಾದ ತಪರಾಕಿ ಕೊಟ್ಟಿದೆ. ಬಟ್ ಯಾವತ್ತೂ ಆಗ್ಬೇಕಾಗಿತ್ತು, ಸ್ವಲ್ಪ ತಡವಾಗಿದೆ. ಆದ್ರೂ ಗೊತ್ತಾಗಿದೆ ಕಾಂಗ್ರೆಸ್ ಹೇಗೆ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನ ಮಾಡ್ತಿತ್ತು, ಅದಕ್ಕೆ ಸರಿಯಾದ ಉತ್ತರ ಇವತ್ತು ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇನ್ಫ್ಯಾಕ್ಟ್ ನಿನ್ನೆ ತಾನೇ ಹೋಮ್ ಮಿನಿಸ್ಟರ್ ಆಗಿರುವಂತ ಅಮಿತ್ ಶಾ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಹಿಂದೂ ಯಾವತ್ತೂ ಟೆರರಿಸ್ಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇವತ್ತು ನನ್ಗನ್ಸುತ್ತೆ ಅದಕ್ಕೆ ಸರಿಯಾಗಿರುವಂತ ಬೆಂಬಲವನ್ನ ಕೋರ್ಟ್ ಕೂಡ ಕೊಟ್ಟಂತಾಗಿದೆ ಅಂತ ನನಗನ್ಸುತ್ತೆ. ಸರ್, ಫಾರ್ ದ ಫಸ್ಟ್ ಟೈಮ್ ಈ ಹಿಂದೂ ಭಯೋತ್ಪಾದನೆ ಅಥವಾ ಕೇಸರಿ ಭಯೋತ್ಪಾದನೆ ಅನ್ನುವಂತಹ ಪದವನ್ನು ನಾವು ಈ ಪ್ರಕರಣದಲ್ಲಿ ಕೇಳಿದ್ವಿ. ಈಗ ಆ ಕಳಂಕದಿಂದ ಸಾಧ್ವಿ ಪ್ರಜ್ಞಾ ಠಾಕೂರ್ ಅವರು ಮುಕ್ತರಾಗಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಇದು ಬಹುಶಃ ಸಾಧ್ವಿ ಪ್ರಜ್ಞಾ ಸಿಂಗ್ ಮಾತ್ರ ಅಂತಂದ್ರೆ ತಪ್ಪಾಗತ್ತೆ. ನಾನು ಮುಕ್ತನಾಗಿದ್ದೀನಿ, ನೀವು ಮುಕ್ತರಾಗಿದ್ದೀರಾ. ಯಾಕೆಂತಂದ್ರೆ ಹಿಂದೂ ಯಾವತ್ತೂ ಟೆರರಿಸಂ ಮಾಡಿದವನೇ ಅಲ್ಲ. ಆದ್ರೆ ಇವ್ರು ಬೇಕಂತ ಇದನ್ನ ನೆಪವಾಗಿಟ್ಕೊಂಡು ಹಿಂದೂ ಟೆರರಿಸ್ಟ್ ಅಂತ ಕರೆಯೋದ್ರ ಮೂಲಕ ಹಿಂದೂ ಕೂಡ ಟೆರರಿಸ್ಟ್, ಮುಸಲ್ಮಾನರಿಗೆ ಮಾತ್ರ ಯಾಕೆ ಕರಿತೀರಾ ಅಂತ ಹೇಳೋದನ್ನ ಅವರು ಫ್ಲೋಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಆ ಕಾರಣಕ್ಕೆ ಸುಳ್ಳೆ ನನಗೆ ಸಾಧ್ವಿ ಪ್ರಜ್ಞಾ ಸಿಂಗ್ ಒಂದು ಕಡೆ ಆದ್ರೆ ಆಕೆಯ ಕುರಿತಂತ ನೋವಾದ್ರೆ, ಮತ್ತೊಂದು ಕಡೆ ನಾವು ಕರ್ನಲ್ ಪುರೋಹಿತರನ್ನ ಒಳಗಾಗ್ತಿದ್ವಲ್ಲ, ಅವ್ರು ಹೋಗಿದ್ ಯಾಕೆ ಅಂತಂದ್ರೆ ಎಲ್ಲಿಂದ ಈ RDX ಸ್ಮಗಲ್ ಆಗ್ತಿದೆ ಅಂತ ತಿಳ್ಕೊಳಕ್ ಹೋಗಿದ್ದು. ಅವ್ರ ಹತ್ರ ಬೇಕಾದಷ್ಟು ಮಾಹಿತಿ ಇತ್ತು. ಆ ಮಾಹಿತಿ ಅವರ ಮೂಲಕ ಅದು ಎಲ್ಲಾದ್ರೂ ಬೇರೆ ಕಡೆ ಹೋಗುತ್ತೆ ಅನ್ನುವಂತ ಗಾಬರಿಗೆ ಅವರನ್ನೇ RDX ಅನ್ನ ತಯಾರು ಮಾಡ್ತಾ ಇದ್ದಂತವ್ರು, ಅವರೇ RDX ಅಂತ ಬ್ಲಾಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದವರು ಅಂತ ಹೇಳುವಂತ ಗೂಬೆ ಕೂರಿಸುವಂತ ಪ್ರಯತ್ನ ಇತ್ತಲ್ಲ, ಇವೆಲ್ಲವೂ ಕೂಡ ನನ್ನ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ಭಯಾನಕವಾದ ಷಡ್ಯಂತ್ರ ಆಗಿತ್ತು. ಯಾರು ಈ ಷಡ್ಯಂತ್ರದಲ್ಲಿ ಪಾಲ್ಗೊಂಡಿದ್ರೋ ಅಂತವರಿಗೆ ಶಿಕ್ಷೆ ಆಗ್ಬೇಕಾಗಿದೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಒಂದ್ ಪಾರ್ಟ್, ನಾನು ಒಪ್ಕೊಳ್ತೀನಿ, ಆಕೆ ಒಬ್ಬ ಸಾಧ್ವಿಗೆ ಅವಮಾನ ಮಾಡಿದ್ರು. ಎರಡನೇದು, ಒಬ್ಬ ಸೈನಿಕ ಯಾರು ತನ್ನ ಇಡೀ ಜೀವನವನ್ನ ರಾಷ್ಟ್ರಕ್ಕೋಸ್ಕರ ಸಮರ್ಪಣೆಗೋಸ್ಕರ ಕಳೆದಿರ್ತಾನೋ ಅಂತವನನ್ನ ಈ ತರದ ಕೆಟ್ಟ ಸ್ಥಿತಿಯಲ್ಲಿ ನೂಕಿ ಅನೇಕ ತಿಂಗಳುಗಳ ಕಾಲ, ಕೆಲವು ವರ್ಷಗಳ ಕಾಲ ಅವರನ್ನ ಕೆಟ್ಟ ಸ್ಥಿತಿಯಲ್ಲಿಟ್ಟು ಆನಂತರ ಬಿಡುಗಡೆ ಮಾಡಬೇಕಾದ ಪರಿಸ್ಥಿತಿ ಬಂತಲ್ಲ, ಅದಕ್ಕಿಂತಲೂ ದುರದೃಷ್ಟವಾದ ಸಂಗತಿ ಮತ್ತೊಂದಿಲ್ಲ ಅಂತ. ಸೊ ಆ ದೃಷ್ಟಿಯಿಂದ ಇವತ್ತೇನು ಕೋರ್ಟ್ ಖುಲಾಸೆ ಮಾಡಿದೆ ಅದು ನನಗೂ ರಿಲೀಫು, ನಿಮಗೂ ರಿಲೀಫ್. ಯಾರ್ಯಾರು ತಮ್ಮನ್ನು ತಾವು ಹಿಂದೂ ಅಂತ ಅನ್ಕೊಳ್ತಾರೋ ಅವ್ರಿಗೆಲ್ಲರೂ ಹೆಮ್ಮೆಯ ಸಂಗತಿ ಏನು ಅಂತಂದ್ರೆ, ಹಿಂದೂ ಧರ್ಮ ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ತಾನು ಯಾವತ್ತೂ ಭಯೋತ್ಪಾದಕರನ್ನ ಸೃಷ್ಟಿಸಿಲ್ಲ ಅನ್ನೋದಕ್ಕೆ ಇವತ್ತೊಂದು ಹೆಮ್ಮೆಯ ಒಂದು ವರ್ಡಿಕ್ ಬಂದಿದೆ ಅಂತ ನನಗಂತ. ಇವತ್ತು ಈ ತೀರ್ಪನ್ನು ಕೊಡುವಂತಹ ಸಂದರ್ಭದಲ್ಲೂ ಕೂಡ ಕೋರ್ಟ್ ಒಂದು ವಿಚಾರವನ್ನು ಹೇಳುತ್ತೆ, ತನಿಖೆ ಸರಿಯಾಗಿ ನಡೆದಿಲ್ಲ ಅನ್ನುವಂಥದ್ದು. ಅಂದ್ರೆ ಇವರನ್ನ ಸೇರಿಸಿದ್ದು, ಇವರ ಹೆಸರುಗಳು ಬಂದಿದ್ದು, ಹಿಂದೂ ಭಯೋತ್ಪಾದಕರು, ಕೇಸರಿ ಭಯೋತ್ಪಾದನೆ ಅಂತ ಹೇಳಿದ್ದು, ಇವೆಲ್ಲವೂ ಕೂಡ ಒಂದು ಪಿತೂರಿ ಷಡ್ಯಂತ್ರದ ಭಾಗ ಅಂತ ಹೇಳ್ತೀರಾ, ಹೇಗೆ ಅಂತ? ಅಬ್ಸಲ್ಯೂಟ್ಲಿ ಹೌದು. ನೀವು RS ಮಣಿ ಅವರದ್ದು ಒಂದು ಪುಸ್ತಕ ಇದೆ, ಹಿಂದೂ ಟೆರರಿಸಂ ಅಂತಾನೆ ಪುಸ್ತಕ. ಅದರ ಆರಂಭದ ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಈ ಕೇಂದ್ರ ಸಚಿವರ ಗೃಹ ಸಚಿವರಾಗಿದ್ದಂತ ಶಿವರಾಜ್ ಪಾಟೀಲ್ ಅವ್ರನ್ನ ತುರ್ತಾಗಿ ಕರೆದಾಗ ಅಲ್ಲಿ ಆವತ್ತಿನ ದಿನದ ATS ನ ಕೆಲವರು ಕೂತಿದ್ರು. ಅವರುಗಳೆಲ್ಲ ಸೇರ್ಕೊಂಡು ಇದ್ರ ಹಿಂದೆ ಇರುವಂತ ಭಯೋತ್ಪಾದಕರನ್ನ ಹಿಂದೂ ಭಯೋತ್ಪಾದಕರು ಅಂತ ಗುರುತಿಸಬೇಕು ಅಂತ ಹೇಳ್ತೇನೆಲ್ಲ ಆರಂಭದಲ್ಲೇ ವಿಸ್ತಾರವಾಗಿ ಬರೆದು, ಹೇಗೆ ಎಲ್ಲಾ ಕಡೆ ನಡೆದಿರುವಂತ ಈ ಪ್ರಕರಣಗಳನ್ನ ಈ ಹಿಂದೆ ಅದರ ಹಿಂದೆ ಇದ್ದವರು ಪಾಕಿಸ್ತಾನಿಯರು ಅಂತ ಹೇಳಿ ಪಾಕಿಸ್ತಾನಕ್ಕೆ ಡಾಸಿಯರ್ ಕೊಟ್ಟಿದ್ದಂತ ಸಾಕ್ಷಿಗಳನ್ನ ಕೊಟ್ಟಿದ್ದಂತ ಪ್ರಕರಣಗಳನ್ನೂ ಕೂಡ ಹಿಂದೂಗಳ ತಲೆಗೆ ಹಚ್ಚಲಾಯ್ತು. ಹೇಗೆ ಸಂಜೋತಾ ಎಕ್ಸ್ಪ್ರೆಸ್ ನ ಬ್ಲಾಸ್ಟ್ ಅನ್ನ ಹಿಂದೂಗಳ ತಲೆಗೆ ಕಟ್ಟಲಾಯ್ತು, ಇವೆಲ್ಲವನ್ನು ಅವರು ತುಂಬಾ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿ ಮಣಿಯವರು ಹೇಳ್ತಾರೆ, ಇದು ಹಿಂದೂ ಭಯೋತ್ಪಾದನೆಯನ್ನ ಹುಟ್ಟುಹಾಕುವಂತ
ಅದನ್ನ ಹೀಗ್ ಮಾಡಬೇಕು ಅಂತ, ಆ ನಂತರ ಅದನ್ನ ಹೀಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ಪ್ರಯತ್ನ ಇತ್ತು ಅಂತ. ಎಲ್ಲಿಯವರೆಗೂ ಈ ಪ್ರಯತ್ನದ ಬಗ್ಗೆ ಮಾತನಾಡಲಾಗುತ್ತೆ ಅಂತಂದ್ರೆ ಆ ನಂತರದ ದಿನಗಳಲ್ಲಿ ಕರ್ನಾಟಕದಲ್ಲಿ ನಡೆದ ಕೆಲವು ಬುದ್ಧಿಜೀವಿಗಳ ಹತ್ಯೆಯನ್ನೂ ಕೂಡ ಅದನ್ನ ಹಿಂದುತ್ವವಾದಿಗಳು ಮಾಡಿದ್ದು ಅಂತ ಸೇರಿಸಿ ಒಟ್ಟಾರೆ ಹಿಂದೂಗಳು ಭಯೋತ್ಪಾದಕರು ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರಲ್ಲ, ನನಗೆ ಇವತ್ತನ್ಸುತ್ತೆ ಪ್ರತಿಯೊಂದಕ್ಕೂ ಡೆಫಿನೆಟ್ಲಿ ಉತ್ತರ ಸಿಗುತ್ತೆ, ಪ್ರತಿಯೊಂದು ಒಂದು ಲಾಜಿಕಲ್ ಎಂಡಿಗೆ ಹೋಗುವಂತ ಸಂದರ್ಭ ಬಂದಿದೆ ಅಂತ ನನಗನ್ಸುತ್ತೆ. ಓಕೆ ಸರ್, ಮುಖ್ಯವಾಗಿ ಈ ಪ್ರಕರಣವನ್ನ ಇಟ್ಕೊಂಡು ಬಿಜೆಪಿಯನ್ನ ಟೀಕಿಸ್ತಾ ಇದ್ದವ್ರಿಗೆ, ಈ ಪ್ರಕರಣವನ್ನ ಇಟ್ಕೊಂಡು ಹಿಂದೂ ಕಾರ್ಯಕರ್ತರನ್ನ ಅಥವಾ ಮುಖಂಡರುಗಳನ್ನ ಟೀಕಿಸ್ತಾ ಇದ್ದವ್ರಿಗೆ ಇವತ್ತಿನ ತೀರ್ಪು ಒಂದು ಪಾಠ ಅಂತ ಕೂಡ ಹೇಳ್ಬೋದಾ? ಇವತ್ತಿನ ತೀರ್ಪು ಹಬ್ಬ. ಇನ್ಫ್ಯಾಕ್ಟ್ ನಮಗೆ ಸಾಧ್ವಿ ಪ್ರಜ್ಞಾ ಸಿಂಗ್ರು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಬಹಳ ಹಿಂದೆನೆ ಗೊತ್ತಾಗಿತ್ತು. ಆನಂತರ ಆಕೆ MP ಕೂಡ ಆಗಿದ್ರು. ಆಕೆಯ ಬದುಕನ್ನ ಯಾವ ಪರಿ ದುರ್ಬರಗೊಳಿಸಿದ್ರು ಅಂತಂದ್ರೆ, ಆಕೆ ಜೈಲಿನಲ್ಲಿರುವಾಗಲೇ ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತ ಸ್ಥಿತಿ ಆಗಿತ್ತು. ಆಕೆಗೆ ಹೊಡೆದಿದ್ದನ್ನ ಆಕೆಯ ಬಾಯಲ್ಲೇ ಕೇಳಿರುವಂತ ಕಥೆಗಳಾಗಿದ್ದರಿಂದ ನಾನು ಧೈರ್ಯ ಹೇಳುವಲ್ಲೇ ಆಕೆಗೆ ಹೊಡೆದಿದ್ದು, ಆಕೆಯನ್ನ ಟ್ರೀಟ್ ಮಾಡಿದ ರೀತಿ ಬಹಳ ವಿಕಾರವಾಗಿತ್ತು. ಆನಂತರ ಕರ್ನಲ್ ಪುರೋಹಿತರನ್ನು ಕೂಡ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಳಲಾಗಿತ್ತು ಅಂತಂದ್ರೆ, ಇವೆಲ್ಲವೂ ಕೂಡ ಇವತ್ತು ನೋಡುವಾಗ ಪ್ರತಿಯೊಬ್ಬ ಹಿಂದುವಿಗೂ ಅನ್ಸುತ್ತೆ, ನೀವು ಎಷ್ಟೇ ಕರ್ಕೊಂಡು ಹೋದ್ರು ನ್ಯಾಯ ಹಿಂದುವಿನ ಪರವಾಗಿ ಯಾವತ್ತೂ ಇರುತ್ತೆ. ಯಾಕೆ ಅಂತಂದ್ರೆ ಹಿಂದೂ ಯಾವತ್ತೂ ಭಯೋತ್ಪಾದಕನಾಗಲೇ ಇಲ್ಲ ಅನ್ನೋದಕ್ಕೆ ಇವತ್ತು ಮತ್ತೊಮ್ಮೆ ಪುರಾವೆ ಸಿಕ್ಕಿದೆ. ಮತ್ತು ಇವತ್ತು ನನಗೆ ರಸ್ತೆಯಲ್ಲಿ ಎದೆ ಎತ್ಕೊಂಡು ಓಡಾಡಬೇಕಾದಾಗ ಇನ್ನೊಂದಷ್ಟು ಹೆಮ್ಮೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಓಕೆ ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು.